ನಮಸ್ತೆ. ಇವತ್ತಿನ ದಿನ ನಾವು ಕಾಕಿ ಮುದ್ರೆಯ ಬಗ್ಗೆ ಕಲಿಯೋಣ. ಕಾಕಿ ಮುದ್ರೆ ಅನ್ನುವಂಥದ್ದು ಬಾಯನ್ನ ಉಪಯೋಗಿಸಿ ಪರ್ಫಾರ್ಮ್ ಮಾಡುವಂಥದ್ದು. ಹೇಗೆ ನಾವು ಸೀಟಿಯನ್ನ ಊದುವಾಗ ತುಟಿಯನ್ನ ಎಂದು ಮಾಡುತ್ತೇವೋ ಇದೇ ರೀತಿಯಲ್ಲಿ ಕಾಕಿ ಮುದ್ರೆಯನ್ನ ಮಾಡುವಾಗ ಮೊದಲು ಮೂಗಿನಿಂದ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಬೇಕು. ನಂತರ ಬಾಯಿಯಿಂದ ಉಸಿರನ್ನ ವೇಗವಾಗಿ ಫೋರ್ಸ್ಫುಲಿ ಹೊರ ಹಾಕ್ಬೇಕು. ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ಹೀಗೆ ಮಾಡೋದನ್ನ ಕಾಕಿ ಮುದ್ರಾ ಅಂತ ಹೇಳ್ತಾರೆ. ಇದನ್ನ ರಿಪೀಟೆಡ್ಲಿ ನಾವು ಮಾಡೋದ್ರಿಂದ 10 ಕೌಂಟ್ಸ್, 20 ಕೌಂಟ್ಸ್, 30 ಕೌಂಟ್ಸ್, 40 ಕೌಂಟ್ಸ್, 48 ಕೌಂಟ್ಸ್ ಈ ತರ ಎಲ್ಲ ನಾವು ಮಾಡೋದ್ರಿಂದ ನಮ್ಮ ಗ್ಲೋಸೋಫೆರೆಂಜಿಯಲ್ ಪ್ಲೆಕ್ಸಸ್ ಮತ್ತು ಲ್ಯಾರಿಂಜಲ್ ಪ್ಲೆಕ್ಸಸ್ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಸರಳವಾದ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ನಿಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಫೇಶಿಯಲ್ ಪಾಲ್ಸಿ ಆದವರಲ್ಲಿ, ಧ್ವನಿಯ ಸಮಸ್ಯೆ ಇದ್ದವರಲ್ಲಿ, ಈ ಕುತ್ತಿಗೆಯ ಮೇಲಿನ ಎಲ್ಲ ನರಮಂಡಲದ ಸಮಸ್ಯೆ ಇದ್ದವರಲ್ಲಿ ಈ ಒಂದು ಕಾಕಿ ಮುದ್ರೆ ಅನ್ನುವಂಥದ್ದು ಸಹಾಯ ಆಗಬಲ್ಲದು. ಆದ್ರೆ ಇದನ್ನ ಪರ್ಫಾರ್ಮ್ ಮಾಡುವಾಗ ನೀವು ಒಮ್ಮೆ ಆಯುರ್ವೇದ ವೈದ್ಯರೊಟ್ಟಿಗೆ ಆನ್ಲೈನ್ ಕನ್ಸಲ್ಟೇಷನ್ ಅನ್ನ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಪಡೆದುಕೊಂಡು ಅವರ ಮಾರ್ಗದರ್ಶನದೊಂದಿಗೆ ಮಾಡಿದಾಗ ಹೆಚ್ಚು ಲಾಭ ಲಭ್ಯ.